ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಉಚಿತ ಅಕ್ಕಿ ಹಣವನ್ನು ಪಡಿತಾ ಇರೋರಿಗೆ ಇಂದಿನಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಫ್ರೆಂಡ್ಸ್, ನೀವೇನಾದರೂ ಜನವರಿ ಉಚಿತ ಅಕ್ಕಿ ಹಣವನ್ನು ಪಡೆಯೋಕ್ಕೆ ಕಾಯ್ತಾ ಇದ್ದೀರಾ? ಅಥವಾ ನಿಮಗೆ ಡಿಸೆಂಬರ್ ತಿಂಗಳ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ವಾ? ಅಥವಾ ಬೇರೆ ತಿಂಗಳು ಅಂತ ಅಂದರೆ ಡಿಸೆಂಬರನ್ನು ಬಿಟ್ಟು ಜನವರಿ ತಿಂಗಳನ್ನ ಬಿಟ್ಟುಬಿಟ್ಟು ಬೇರೆ ಯಾವುದಾದ್ರು ಅಕ್ಟೋಬರ್ ನವೆಂಬರ್ ತಿಂಗಳ ಅಕ್ಕಿ ಹಣ ನಿಮಗೆ ಪೆಂಡಿಂಗ್ ಇದೆಯಾ? ಸೊ ಈ ಒಂದು ಪೆಂಡಿಂಗ್ ಇರುವಂತಹ ಹಣ ಆಗಿರ್ಬೋದು, ನಿಮಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಗಿರ್ಬೋದು. ಸೊ ಯಾರಿಗೆ ಬಂದಿಲ್ಲ, ಸೊ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಂದಿನಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಇದೀಗ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ. ಸೊ ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಅಂತ ಅಂದರೆ ಉಚಿತ ಅಕ್ಕಿ ಹಣವನ್ನು ಪಡಿತಾ ಇದ್ದೋರು, ಸೊ ಅಂಥವರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್. ಕೆಲವರಿಗೆ ಜನವರಿ ಅಕ್ಕಿ ಹಣ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಇದೆ. ಯಾಕೆ ಅಂತ ಅಂದರೆ ಈ ಬಾರಿ ಕೆಲವರಿಗೆ ಉಚಿತ ಅಕ್ಕಿ ಹಣ ಸಿಗಲ್ಲ. ಸೊ ಹಾಗಾಗಿ ಏನಾಗಿದೆ, ಈ ರೀತಿ ನಮಗೆ ಅಕ್ಕಿ ಹಣ, ಈ ತಿಂಗಳ ಅಕ್ಕಿ ಹಣ, ಜನವರಿ ತಿಂಗಳ ಅಕ್ಕಿ ಹಣ ಬರುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಥವಾ ನವೆಂಬರ್ ತಿಂಗಳ ಅಕ್ಕಿ ಹಣ, ಸೊ ಈ ರೀತಿ ನವೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಒಂಥರ ಟೆನ್ಷನ್. ಆದರೆ ಇನ್ನು ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ, ಆ್ಯಸ್ ಯೂಶ್ವಲ್ ನಾನು ಮೊದಲೇ ಹೇಳ್ದಾಗೆ ಜನವರಿ ತಿಂಗಳಿಂದ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು. ಸೊ ಜನವರಿ ತಿಂಗಳ ಅಕ್ಕಿ ಹಣದ ಬಗ್ಗೆನೇ ತುಂಬಾ ಟೆನ್ಷನ್ ಆಗಿದೆ. ಸೊ ನಿಮ್ಮೆಲ್ರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಬಂದಿದೆ ಅಂತ ಅಂದರೆ ಯಾವುದ್ರಲ್ಲೂ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಉಚಿತ ಅಕ್ಕಿ ಹಣ ಏನಿದೆ, ಸೊ ಉಚಿತ ಅಕ್ಕಿ ಹಣವನ್ನು ಪಡಿತಾ ಇದ್ದೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಏನು ಇದು ಗುಡ್ ನ್ಯೂಸ್ ಅಂತ ಹೇಳ್ತಿದ್ದಾರೆ, ಡಿಸೆಂಬರ್ ತಿಂಗಳ ಅಕ್ಕಿ ಹಣದ ಬಗ್ಗೆ ಆಗಿರ್ಬೋದು, ಜನವರಿ ತಿಂಗಳ ಅಕ್ಕಿ ಹಣದ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪೆಂಡಿಂಗ್ ಇರುವಂತಹ ಅಕ್ಕಿ ಹಣದ ಬಗ್ಗೆ ಆಗಿರ್ಬೋದು, ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀರಾ. ಏನು ಆ ಒಂದು ಗುಡ್ ನ್ಯೂಸ್ ಅಂತ ಕೇಳೋದಾದರೆ, ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರೂ ಕೂಡ ಎಲ್ಲೂ ಕೂಡ ಮಿಸ್ ಮಾಡ್ದಲೇ, ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಎಲ್ಲ ಅನ್ನಭಾಗ್ಯ ಯೋಜನೆಯ ಅಂತ ಅಂದರೆ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸೊ ಆದಷ್ಟು ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಡೈಲಿ ಅಪ್ಡೇಟನ್ನು ಪಡೆದುಕೊಳ್ಳಿ. ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಕಡೆಯಿಂದ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರೋ ಹಾಗೆ ಒಂದು ಹೊಸ ಅಪ್ಡೇಟು ಅಂತಲೇ ಹೇಳ್ಬೋದು. ಸೊ ಖುದ್ದಾಗಿ ಈ ಒಂದು ಇಲಾಖೆಯವರೇ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್. ಯಾಕಂತ ಅಂದರೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣಕ್ಕೆ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರಬಹುದು, ಇದೇ ತಿಂಗಳ 25ರಿಂದ ಅಂತ ಅಂದರೆ ಇವತ್ತೇ 25ನೇ ತಾರೀಕಿನಿಂದ ಉಚಿತ ಅಕ್ಕಿ ಹಣವನ್ನು ರಿಲೀಸ್ ಮಾಡ್ತೀವಿ, ಜನವರಿ ತಿಂಗಳ ಅಕ್ಕಿ ಹಣವನ್ನು ಅಂತ ಹೇಳಿದರು. ಸೊ ಇವತ್ತಿಂದ ಆ ಒಂದು ಉಚಿತ ಅಕ್ಕಿ ಹಣ ಏನಿದೆ, ಸೊ ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಂದು 25ನೇ ತಾರೀಕು, ಎಲ್ರಿಗೂ ಕೂಡ ತಿಳಿದಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸೊ ಉಚಿತ ಅಕ್ಕಿ ಹಣ 25ರಿಂದ ಅಂತ ಹೇಳಿದರು. ಸೊ ಇಂದಿನಿಂದ ರಿಲೀಸ್ ಮಾಡ್ತಿದ್ದಾರೆ. ಸೊ
ಇವಾಗ ಏನು ರಿಲೀಸ್ ಮಾಡ್ತಿದ್ದಾರೆ ಅಂತ ಒಂದು ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಮೊದಲೇ ಅವರು ಹೇಳಿದರು 25ನೇ ತಾರೀಕಿನಿಂದ ಅಂತ. ಸೊ ಇವತ್ತಿಂದ ಅವರು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ, ಇವಾಗ ನಾನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ, ಡಿಸೆಂಬರ್ ತಿಂಗಳ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ, ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಏನಂತ ಅಂದರೆ, ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ, ಸೊ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅಪ್ಡೇಟನ್ನು ಕೂಡ ಕೊಟ್ಟಿದ್ದೆ. ಏನು ಅಕ್ಕಿ ಹಣ ಪೆಂಡಿಂಗ್ ಉಳ್ಕೊಂಡಿದೆ, ಸೊ ಡಿಸೆಂಬರ್ ತಿಂಗಳ ಹಣ ಯಾರಿಗೆ ಇನ್ನೂ ಕೂಡ ರೀಚ್ ಆಗಿಲ್ಲ, ಸೊ ಅಂಥವ್ರಿಗೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಕೆಲವರಿಗೆ ಪೆಂಡಿಂಗ್ ಇದೆ. ಸೊ ಏನಂತ ಅಂದರೆ, ಇವಾಗ ಅಕ್ಟೋಬರ್ ಆಗಿರ್ಬೋದು, ನವೆಂಬರ್ ಆಗಿರ್ಬೋದು, ಸೊ ಈ ರೀತಿ ಹಿಂದಿನ ತಿಂಗಳುಗಳ ಹಣ ಪೆಂಡಿಂಗ್ ಕೂಡ ಇದೆ. ಸೊ ಅಂಥವ್ರಿಗೂ ಕೂಡ ಇವತ್ತು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸಂಜೆ ಒಳಗಡೆ ನಿಮಗೆ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣ, ಡಿಸೆಂಬರ್ ತಿಂಗಳ ಹಣ ಏನಿದೆ, ಸೊ ಅದ್ರ ಜೊತೆಗೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳ ಪೆಂಡಿಂಗ್ ಹಣ ಏನಿದೆ, ಸೊ ಆ ಒಂದು ಹಣವು ಕೂಡ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಟೋಟಲಾಗಿ ಇವತ್ತು ಡಿಸೆಂಬರ್ ಮತ್ತು ಪೆಂಡಿಂಗ್ ಹಣ ಯಾವುದೇ ಇದ್ದರೂ ಕೂಡ ನಿಮಗೆ ಬಿಡುಗಡೆಯನ್ನು ಮಾಡಿದ್ದಾರೆ. ಬಹಳ ಮುಖ್ಯ ಮಾಹಿತಿ ಏನಂತ ಅಂದರೆ, ಸೊ ಇವಾಗ ಡಿಸೆಂಬರ್ ತಿಂಗಳ ಹಣದ ಬಗ್ಗೆ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ಬಹಳ ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ಏನು ನೀಡಿದೆ ಅಂತ ಅನ್ನೋದಾದರೆ, ಜನವರಿ ಉಚಿತ ಅಕ್ಕಿ ಹಣ ಏನಿದೆ, ಸೊ ಹೌದು ಫ್ರೆಂಡ್ಸ್, ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಇಂದಿನಿಂದ ನಿಮ್ಮ ಖಾತೆಗೆ ಬಿಡುಗಡೆ. ಆಹಾರ ಇಲಾಖೆಯವರೇ ಖುದ್ದಾಗಿ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಜನವರಿ ಅಕ್ಕಿ ಹಣ, ಉಚಿತ ಅಕ್ಕಿ ಹಣ ಏನಿದೆ 25ರಿಂದ ಬಿಡುಗಡೆ ಅಂತ ಮೊದಲೇ ತಿಳಿಸಿದ್ರು. ಸೊ ಅದೇ ನಿಲುವಲ್ಲಿ ಇವತ್ತು 25ನೇ ತಾರೀಕು ಆಗಿರೋದ್ರಿಂದ ನಿಮ್ಮ ಖಾತೆಗೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಆಹಾರ ಇಲಾಖೆ ತಿಳಿಸಿದೆ. ಸೊ ತಿಳಿಸಿರೋ ಪ್ರಕಾರ ಏನಪ್ಪ ಅಂತ ಅಂದರೆ, ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ಆಲ್ರೆಡಿ. ಸೊ ನಿನ್ನೆನೇ ಆಲ್ರೆಡಿ ಬಿಡುಗಡೆಯನ್ನು ಮಾಡಿತ್ತು ರಾಜ್ಯ ಸರ್ಕಾರ. ಏನು ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಸೊ ರಾಜ್ಯ ಸರ್ಕಾರ ಆಲ್ರೆಡಿ ನಿನ್ನೆನೇ ಹಣವನ್ನು ಬಿಡುಗಡೆ ಮಾಡಿತ್ತು. ಸೊ ಇವತ್ತು 25 ಆಗಿರೋದ್ರಿಂದ ಆಹಾರ ಇಲಾಖೆ ತಿಳಿಸಿರೋ ಪ್ರಕಾರ ಇವತ್ತು ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳ 25ನೇ ತಾರೀಕಿಂದು ಏನಿದೆ ಇವತ್ತು, ಸೊ ಜನವರಿ ತಿಂಗಳ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಂತರ ಏನಪ್ಪ ಅಂತಂದರೆ, ಇವಾಗ ಜನವರಿ ತಿಂಗಳ ಹಣ ಬರೋದ್ರಲ್ಲಿ ತುಂಬಾ ಗೊಂದಲ ಇದೆ. ಸೊ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬಾ ಗೊಂದಲ ಇದೆ. ಯಾಕೆ ಅಂತ ಅಂದರೆ, ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿರುವಂತಹ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ, ಒಂದು ಲಿಸ್ಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಸೊ ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ, ಒಂದು ಲಿಸ್ಟು ಕೂಡ ರೆಡಿ ಮಾಡಿದ್ದಾರೆ. ಸೊ ಯಾರಿಗೆ ಈ ಒಂದು ಜನವರಿ ತಿಂಗಳ ಹಣವನ್ನು ಕೊಡಬೇಕು ಅಂತ. ಹಾಗಾಗಿ ಅಂಥವರಿಗೆ ಇವತ್ತು ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ. ಇವಾಗ ಏನು ಯಾರಿಗೆ ಹಣ ಬರಬೇಕು ಅಂಥವ್ರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಒಂದು ಹಣವನ್ನು ಆಟೋ ಡೆಬಿಟ್ ಸೆಟ್ ಕೂಡ ಮಾಡಿರ್ತಾರೆ. ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಅದೇ ರೀತಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡುವಂತಹ ಕಾರಣಕ್ಕಾಗಿ ಇವಾಗ ಆಲ್ರೆಡಿ ಅವರು ಆಟೋ ಡೆಬಿಟ್ ಮೂಲಕ ಸೆಟ್ ಮಾಡಿ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಿಮಗೆ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಬ್ಯಾಂಕ್ ಅವರ್ಸ್ ಏನಿರುತ್ತೆ 10:30-11 ಗಂಟೆ ಮೇಲೆ ಎಲ್ಲರ ಖಾತೆಗೂ ಕೂಡ ಬಿಡುಗಡೆಯನ್ನು ಮಾಡ್ತಾರೆ. ಸೊ ಆಟೋ ಡೆಬಿಟನ್ನು ಸೆಟ್ ಮಾಡಿ ಅಂತ ಅಂದರೆ ನಿಮಗೆ ಪೂರ್ತಿ ಹಣವನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋ ರೀತಿ ಅವರು ಮಾಡಿರ್ತಾರೆ. ಸೊ ಇನ್ನೇನು ನಿಮ್ಮ ಖಾತೆಗಳಿಗೆ ಇವತ್ತು ಜನವರಿ ತಿಂಗಳ ಅಕ್ಕಿ ಹಣ ಕೂಡ ಜಮಾ ಆಗುತ್ತೆ. ಹಣ ಬರುತ್ತಾ ಇಲ್ವಾ ಅಂತ ಅನ್ನೋರಿಗೆ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿದ್ದಾರೆ. ಯಾರಿಗೆಲ್ಲ ಡೌಟ್ ಇತ್ತು ನಮಗೆ ಈ ತಿಂಗಳ ಹಣ ಬರುತ್ತೋ ಇಲ್ವೋ, ಸೊ ಹಲವಾರು ಹೊಸ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಆ ಒಂದು ರೂಲ್ಸ್ಗಳನ್ನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಂಥವ್ರಿಗೆ ಇವತ್ತು ಹಣ ಬರೋದಿಲ್ಲ. ಸೊ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಸರಿ ಇದೆ ಅಂತ ಅನ್ನೋರಿಗೆ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ
ಜಮಾ ಆಗಿರುತ್ತೆ. ಸೊ ಇವಾಗ ನಮಗೆ ಹಣ ಬರುತ್ತೋ ಇಲ್ವೋ ಅಂತ ಅನ್ನೋ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿದರು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಆ ಒಂದು ಲಿಸ್ಟ್ಗಳನ್ನು ನಿಮ್ಮ ಸ್ಟೋರ್ಗಳಿಗೆ ಕೊಟ್ಟಿರ್ತಾರೆ. ಅಂತ ಅಂದರೆ ಸೊಸೈಟಿ, ನೀವು ಆಹಾರ ಧಾನ್ಯಗಳನ್ನು ಏನು ಪಡೆದುಕೊಳ್ತೀರಾ, ಸೊ ಆ ಒಂದು ಸೊಸೈಟಿಗೆ ನಿಮ್ಮ ಲಿಸ್ಟ್ಗಳನ್ನು ಕೊಟ್ಟಿರ್ತಾರೆ. ಸೊ ಯಾರಿಗೆ ಹಣ ಬರೋದಿಲ್ಲ ಅನ್ನೋ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಸೊ ನಾನು ಮೊದಲೇ ಹೇಳ್ದಾಗೆ ನಿಮಗೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಹಾಸ್ಪಿಟಾಲಿಟಿಗೆ ಮಾತ್ರ ಯೂಸ್ ಮಾಡ್ತಿರ್ತಾರೆ. ಸೊ ಅಂಥವ್ರದ್ದು ಕೂಡ ಆ ರೀತಿ ಆಗಿರುತ್ತೆ. ಜೊತೆಗೆ ನೀವು 2-3 ತಿಂಗಳ ಅಕ್ಕಿಯನ್ನು ತೆಗೆದುಕೊಳ್ದಲೆ ಅಂತ ಅಂದರೆ ಆಹಾರ ಧಾನ್ಯವನ್ನು ತೆಗೆದುಕೊಳ್ದಲೆ ಯಾರು ಇರ್ತೀರಾ, ಸೊ ಅಂಥವ್ರಿಗೂ ಕೂಡ ಈ ಒಂದು ಅಕ್ಕಿ ಹಣ ದೊರೆಯೋದಿಲ್ಲ. ಸೊ ಈ ರೀತಿ ಹಲವಾರು ಕಾರಣಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಲಾಸ್ಟ್ ವಿಡಿಯೋಗಳನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿ ನಿಮ್ಮ ಸೊಸೈಟಿಗೆ ಅವರು ನೀಡಿದ್ದಾರೆ, ಆಲ್ರೆಡಿ ಅವ್ರಿಗೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೆನ್ನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಆಲ್ರೆಡಿ ಅದೊಂದು ಲಿಸ್ಟನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಸೊಸೈಟಿಗೆ ಅಂತ. ಸೊ ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ವಿಚಾರಿಸಿದ್ರು ಕೂಡ ಹೇಳಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆಹಾರ ಇಲಾಖೆ ಅವರಿಗೆ ತಿಳಿಸಿದೆ. ಅದನ್ನು ಮೀರಿ ನಿಮಗೇನಾದರೂ ಹಣ ರಿಲೀಸ್ ಆದರೂ ಕೂಡ ನಿಮಗೆ ಹಣ ಬರಲಿಲ್ಲ ಅಂತ ಅಂದರೆ ನೀವು ಅಲ್ಲಿ ಹೋಗಿ ವಿಚಾರಿಸಿದಾಗ ಮಾತ್ರ ಅವರು ತಿಳಿಸ್ತಾರೆ. ಸೊ ಅವರಾಗೇ ನಿಮಗೆ ಈ ಸಲ ಅಕ್ಕಿ ಹಣ ಬರೋದಿಲ್ಲ ಅಂತ ಅವರು ಹೇಳೋದಿಲ್ಲ. ಸೊ ನಿಮಗೆ ಹಣ ಬಂದಿಲ್ಲ ಅಂತ ನೀವೇನಾದರೂ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಮಾತ್ರ ಅವರು ಈ ಒಂದು ಮಾಹಿತಿಯನ್ನು ನೀಡ್ತಾರೆ. ಸೊ ಅಲ್ಲಿ ಹೋಗಿ ಏನು ಮಾಡಬೇಕು, ಸೊ ಏನಾಗಿದೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ನೀವು ಆ ರೀತಿ ಮಾಡಿದ್ರೆ ನಿಮಗೆ ಹಣ ಬರುತ್ತೆ. ನಿಮಗೇನಾದರೂ ಈ ಥರ 2-3 ತಿಂಗಳು ಆಹಾರ ಧಾನ್ಯ ತೆಗೆದುಕೊಳ್ದಲೇ ಇರೋದಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ಗಳು ಕೆಲವೊಂದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಗಿರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಒಂದ್ಸಲ ನಿಮಗೆ ಹಣ ಬರಲಿಲ್ಲ ಅಂತ ಅಂದರೆ ನೀವು ಸೊಸೈಟಿಯಲ್ಲಿ ಹೋಗಿ ಆದಷ್ಟು ವಿಚಾರಿಸಿ ಏನು ಕಾರಣಕ್ಕೋಸ್ಕರ ಹಣ ಬಂದಿಲ್ಲ. ಪ್ರತಿಯೊಂದು ರೀಸನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ ಆಹಾರ ಇಲಾಖೆಯವರು. ಸೊ ನೀವಲ್ಲಿ ಕೇಳಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತು ನಿಮಗೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಎಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಆಗ್ತಿದೆ. ಸೊ ಕೆಲವೊಂದು ಖಾತೆಗಳನ್ನು ಹೊರತುಪಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರಿಗೆಲ್ಲ ಇವತ್ತು ಸ್ವಲ್ಪ ಮಟ್ಟಿಗೆ ಹಣ ರಿಲೀಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದರೆ RBI ಏನು ರೂಲ್ಸ್ ಇದೆ, ಸೊ ಅದ್ರ ಪ್ರಕಾರ ನಿಮಗೆ ಗೊತ್ತಿದೆ, ಮೊದಲೇ ಹೇಳಿದ್ದೀವಿ ಅದನ್ನೆಲ್ಲ. ಸೊ ಆ ರೀತಿ ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡಿರ್ತಾರೆ. ಸೊ ಜಿಲ್ಲೆ ವೈಸ್ ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ, ಎಲ್ರಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.